536ನೇ ಪ್ರಶ್ನೆ ಸಂಖ್ಯೆ ಮಾನ್ಯ ಪಶು ಸಂಗೋಪನಾ ಮತ್ತು ರೇಷ್ಮೆ ಸಚಿವರನ್ನು ಈ ವಿಷಯ ಕೇಳಲು ಬಯಸುತ್ತೇನೆ. ಉತ್ತರ ಒದಗಿಸಿದ್ದೇನೆ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷೆ, ಉತ್ತರ ಕೊಟ್ಟಿದ್ದಾರೆ. ಇವತ್ತು ನಮಗೆ ಟೋಟಲ್ ಕುರುಗೋಡು ಮತ್ತು ಕಂಪ್ಲಿ 2 ತಾಲೂಕಿನಲ್ಲಿ 2 ಲಕ್ಷ ಜಾನುವಾರುಗಳಿದ್ದಾವೆ. ಇವತ್ತು ಉತ್ತರದಲ್ಲಿ 9 ಜನ ಏನು ವೈದ್ಯಾಧಿಕಾರಿಗಳಿದ್ದಾರೆ, ಇನ್ನೊಂದು ಕಡೆ 8 ಜನ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಆದರೆ 2 ಲಕ್ಷ ಜಾನುವಾರುಗಳಿಗೆ ಕೇವಲ 4 ಜನ ಮಾತ್ರ ಇರೋದು. ಅವ್ರು ಹಾಕಿದ್ದಾರೆ, ಆದರೆ ಅವ್ರು ಬಂದು ರಿಪೋರ್ಟ್ ಮಾಡ್ಕೊಂಡಿಲ್ಲ. ಹಂಗಾಗಿ 2 ಲಕ್ಷ ಜಾನುವಾರುಗಳಿಗೆ 4 ಜನ ಯಾವ ರೀತಿ ಸಾಕಾಗ್ತೈತಿ? ಇವತ್ತು ನಾವು ನಮಗೇನು ಆರಾಮಿಲ್ಲ ಅಂದರೆ ಡಾಕ್ಟ್ರಲ್ಲಿ ಹೇಳಿದ್ರು ಕೂಡ ನಮಗೆ ಟ್ರೀಟ್ಮೆಂಟ್ ಕೊಡೋದು ಭಾಳಷ್ಟು ಕಷ್ಟ. ಶರಣಗೌಡ ಹೇಳ್ದಂಗೆ ಆ ಬಾಯಿಲ್ಲದಂಥ ಪ್ರಾಣಿ ಇವತ್ತು 4 ಜನ 2 ಲಕ್ಷ ಜಾನುವಾರುಗಳನ್ನ ಯಾವ ರೀತಿ ಇದು ಮಾಡ್ತಾರ? ದಯವಿಟ್ಟು ಇದ್ರ ಬಗ್ಗೆ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಹೆಚ್ಚಿನ ಗಮನ ಕೊಟ್ಟು ಇವತ್ತೇನು ವೈದ್ಯಾಧಿಕಾರಿಗಳೆಲ್ಲ ಅವ್ರು ಕೊಡೋಂಥ ಕೆಲಸ ಮಾಡ್ಬೇಕಂತ ನಾನು ಕೇಳ್ತೀನಿ ಸರ್. ಓಕೆ ಅಧ್ಯಕ್ಷರ, ವೈದ್ಯರ ಕೊರತೆ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗ ಅದಕ್ಕೇನು ಮಾಡಿದ್ವಿ, ಕಲ್ಯಾಣ ಕರ್ನಾಟಕದಲ್ಲಿ ಅವ್ರಿಗೆ ವೈದ್ಯರು ತಗೊಳಕ್ಕೆ ಹೇಳಿದ್ವಿ. 30 ಅದರಲ್ಲಿ ಈಗಾಗಲೇ ಸುಮಾರು ನೇಮಕ ಮಾಡಿದ್ದೀವಿ. ಈಗ 32 ಜನ ಕಲ್ಯಾಣ ಕರ್ನಾಟಕ ತಗೊಂಡು ಮಾಡಕ್ಕೆ ಹೇಳಿದ್ದೀವಿ. ಅದ್ರಲ್ಲಿ 27 ಜನ ಈಗ ಅಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಹಾಕಿದಂಥವ್ರು ನಮ್ಮ ಇಲ್ಲಿಂದ ಹಾಕ್ತವ್ರು ರಿಪೋರ್ಟ್ ಮಾಡ್ಕೊಂಡಿಲ್ಲ, ಕೆಲವರು ಭಾಳ ಜನ ಹೋಗಿಲ್ಲ ಅಧ್ಯಕ್ಷರೇ ಏನೋ. ಮತ್ತು ಈಗ ಮತ್ತೆ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಮನವಿ ಮಾಡ್ತೀನಿ, ಹೆಚ್ಚಿಗೆ ಡಾಕ್ಟರ್ ನೇಮಕ ಮಾಡೋಕ್ಕೆ ಮನವಿ ಮಾಡ್ತೀನಿ. ನೀವು ಸ್ವಲ್ಪ ಅಲ್ಲಿ ಒತ್ತಾಯ ಮಾಡಿ. ಡಾಕ್ಟರ್ ಅನ್ನೋದಕ್ಕ ಇವತ್ತೇನು ನಮ್ಮ ಅನೇಕ ಜನ ಕುರಿಗಾಯಿಗಳಿದ್ದಾರೆ. ಅವ್ರಿಗೇನಾಗ್ತಿತ್ತಂದ್ರೆ ಕಳೆದ 3 ವರ್ಷ 4 ವರ್ಷಗಳ ಹಿಂದೆ ಲಾಸ್ಟ್ ಗೌರ್ಮೆಂಟ್ನಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳಾದಾಗ ಅನೇಕ ಕುರಿಗಳಿಗೆ ಈ ಪೌಡರ್ಗಳು ಕೊಡ್ತಿದ್ರು, ಅಂದ್ರೆ ಈ ಮೆಕ್ಕೆಜೋಳದ್ದು ಫುಡ್ ಕೊಡ್ತಿದ್ರು, ಅದು ಬರ್ತಾ ಇಲ್ಲ. ಅದಾದ್ಮೇಲೆ ಇವತ್ತೇನು ಕುರಿ ತೀರ್ಕೊಂಡ್ಮೇಲೆ ನಮ್ಮ ಹತ್ರ ಇಬ್ಬರೇ ಡಾಕ್ಟರ್ ಇರೋದು. ಎಲ್ಲೇ ತೀರ್ಕೊಂಡಿರ್ತೈತೆ ಅವರು ತಾಲೂಕು ಹೆಡ್ ಕ್ವಾರ್ಟರ್ ಇಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಬಾ ಅಂತಾರ. ಆ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಒಯ್ಯಕ ರೈತರ ಕುರಿಗಾಯಿಗಳ ಹತ್ರ ಏನು ಯಾವುದು ವೆಹಿಕಲ್ಸ್ ಇರಲ್ಲ, ಏನಿರಲ್ಲ. ಹಂಗಾಗಿ ಬಹಳಷ್ಟು ಸಂಕಷ್ಟದಲ್ಲಿ ಅವ್ರು ಕೂಡ ಇರ್ತಾರ. ಅದಾದ್ಮೇಲೆ ಔಷಧಿಗಳಿದಂತ ಬಹಳಷ್ಟು ಕೊರತೆ ಇದೆ. ಈ ಕುರಿಗಾಯಿಗಳು ಅಲ್ಲಿ ಕುರಿಗಳು ತೀರೋದಾಗ ಅವ್ರು ಆ ಏರಿಯಾದಲ್ಲಿ ಯಾವ ಡಾಕ್ಟರ್ ಇರ್ತಾರೆ ಅಲ್ಲೇ ಹೋಗಿ ಆಪರೇಷನ್ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ನಾವು ಒತ್ತಾಯ ಹೇಳಿದ್ದೀವಿ ಅಧ್ಯಕ್ಷ. ಯಾರು ಅಲ್ಲಿ 1 ನಿಮಿಷ, ಅವ್ರೇನು ಕುರಿಗಳನ್ನ ಅಲ್ಲಿ ಇರೋ ಡಾಕ್ಟರ್ ಇರೋದಕ್ಕೆ ತಗೊಂಡೋ ಅಗತ್ಯ ಇಲ್ಲ. ಕಡ್ಡಾಯವಾಗಿ ಹೋಗಿ ಅಲ್ಲೇ ಮಾಡ್ಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಿದ್ದೀವಿ. ಈಗ ನಾವು ಅದು ಮಾಡ್ತಾರೆ. ಅದು ಅಧ್ಯಕ್ಷ, ಸಚಿವರಿಗೆ ತಪ್ಪು ಇದು ಕೊಡಕತ್ತಾರ. ಯಾವ ವೈದ್ಯಾಧಿಕಾರಿಗಳು ಕೂಡ ಅಲ್ಲಿ ಸ್ಪಾಟಿಗೆ ಬರಲ್ಲ. ಯಾಕಂದ್ರೆ ಕಾಡಲ್ಲಿ ಕುರಿಗಳು ಸತ್ತೋಗಿರ್ತಾವ. ಅವ್ರು ಹೆಡ್ ಕ್ವಾರ್ಟರ್ಗೆ ತಗೊಂಬರ್ಬೇಕಾದ್ರೆ 1 ದಿನ ಬೇಕು. ಆ 1 ದಿನಕ್ಕೆ ಅದು ಹೊಟ್ಟೆಲ್ಲ ಪೂರಾ ಬಾವು ಬಂದು ಅಲ್ಲೇ ಇದಾಗಿ ಆ ಕುರಿಗಾಯಿ ಕೂಡ ಅಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಗೆ ಬರಲ್ಲ. ಅದಾದ್ಮೇಲೆ ನಮಗೆ ಇವತ್ತೇನು ನಮಗೆ ಆಕ್ಸೆಸ್ ಅಂತಂದು ಔಷಧಿ ಇರ್ತಿತ್ತು, ಕೆಮ್ಮು ಇದೆಲ್ಲ ಇದಾದ ಕುರಿಗಳಿಗೆ ಕೊಡೋದು. ಆ ಔಷಧಿ ಕೂಡ ಸರಿಯಾಗಿ ಸಪ್ಲೈ ಆಗ್ತಿಲ್ಲ. ಅದಾದ್ಮೇಲೆ ಮತ್ತೆ PPR ಅಂತ ಲೂಸ್ ಮೋಷನ್ ಆದಾಗ ಇದಂತೂ ಬಹಳಷ್ಟು ತೊಂದರೆ. 100 ಕುರಿಗೆ ಲೂಸ್ ಮೋಷನ್ ಆಗಿದಾಗ ಅದಕ್ಕೆ ಸಿಗೋದ ಔಷಧಿ ಕೇವಲ 10 ಕುರಿಗಳಿಗೆ ಮಾತ್ರ. ಆ ಔಷಧಿ ಏನು PPR ಮತ್ತೆ ಆಕ್ಸೆಸ್ ಆ ಔಷಧಿಗಳು ಸರಿಯಾಗಿ ಸಪ್ಲೈ ಇಲ್ಲ. ನನಗಂತಲ್ಲ, ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಸಪ್ಲೈ ಇಲ್ಲ. ಹಂಗಾಗಿ ಇದನ್ನ ಹೆಚ್ಚು ಸಪ್ಲೈ ಮಾಡಲಿಕ್ಕೆ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಅಲ್ಲ, 1 ನಿಮಿಷ, ರಾಮಸಾಗರಕ್ಕ ಈಗಾಗಲೇ ಒಂದು ಪಶು ಆಸ್ಪತ್ರೆ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ. ಅಲ್ಲಿ ಏನು ಇದು ಯಾರು ವೈದ್ಯರೇ ಇಲ್ಲ. ಹಂಗಾಗಿ ಅಭಿನಂದನೆ ತಿಳಿಸ್ತೀವಿ ಮಾನ್ಯ ಸಚಿವರಿಗೆ. ರಾಮಸಾಗರಕ್ಕೆ ಒಂದು ಪಶು ಆಸ್ಪತ್ರೆ ತಾವು ನೀಡಿದಿರಿ, ಅದು ಕೂಡ ವೈದ್ಯರ ನೇಮಕ ಮಾಡಿ ಆದೇಶ ಮಾಡ್ರಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಕುರಿಗಳು ಸತ್ತಾಗ ಕಡ್ಡಾಯವಾಗಿ ಅವ್ರು ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತೇಳಿ ಸರ್ಕಾರದಿಂದ ಸೂಚನೆ ಕೊಟ್ಟಿದ್ದೀವಿ ಅವ್ರಿಗೆ. ಅಕಸ್ಮಾತ್ ಯಾರಾದರೂ ಬಂದು ಅವ್ರು ಮಾಡದೇ ಇದ್ರೆ ಡಾಕ್ಟರ್ಗಳು ದಯವಿಟ್ಟು ನಮ್ಮ ಗಮನಕ್ಕೆ ತಂದು ಆಕ್ಷನ್ ತಗೋತೀವಿ ನಾವು. ಮತ್ತೆ ಔಷಧೋಪಚಾರಗಳಿಗೆ ಮಾತಾಡಿದ್ದಾರೆ. ಎಲ್ಲೆಲ್ಲಿ ಕೊರತೆ ಇದನ್ನೆಲ್ಲ ನಾವು ತಿಳಿಸಿದ್ರೆ ಅಲ್ಲಿಗೆ ಸಪ್ಲೈ ಮಾಡ್ತಕ್ಕಂಥ ಯಾವ ಔಷಧ ಕೊರತೆ ಇದೆ ಅಂತ ಹೇಳಿ ಪಟ್ಟಿದೆಕೊಂಡು ಕೊಡಿ, ಮತ್ತೆ ಮುಟ್ಟಿಸ್ತಾರೆ ಅಲ್ಲಿಗೆ. ಓಕೆ, ನೆಕ್ಸ್ಟ್ ಶಾರದಾ ಪುರಿಯ ನಾಯಕ್. ಮಾನ್ಯ ಅಧ್ಯಕ್ಷರೇ, 593 ಚುಕ್ಕೆ ಗುರುತಿನ ಪ್ರಶ್ನೆ ಸನ್ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಕ್ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ.